ಇವತ್ತಿನ ವಿಶೇಷ ಒಂದು ಕಾಂಬೋ ರೆಸಿಪಿ. ಸಿಂಪಲ್ ಆಗಿ ಮಾಡುವಂಥ ಫ್ರೈಡ್ ರೈಸು, ಪನ್ನೀರ್ ಫ್ರೈ ಹಾಗೆ ಪಾಸ್ತಾ ಸಾಸು. ಮಕ್ಕಳ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡಿಕೊಡೋದು ಅಂತ ದಿನ ಯೋಚನೆ ಮಾಡ್ತಾಯಿದ್ರೆ ಇದೊಂದು ಎಕ್ಸಲೆಂಟ್ ಕಾಂಬೋ ರೆಸಿಪಿ. ಈ ಪಾಸ್ತಾ ಸಾಸು, ಈ ಫ್ರೈಡ್ ರೈಸು ಜೊತೆ ಈ ಪನ್ನೀರ್ ಫ್ರೈ ಹಾಕ್ಕೊಟ್ರೆ 100% ಖಾಲಿಯಾಗಿ ಬರುತ್ತೆ ಡಬ್ಬ. ಜೊತೆಗೆ ವೀಕೆಂಡಲ್ಲಿ ಸಿಂಪಲ್ ಆಗಿರಬೇಕು, ಸ್ಪೆಷಲ್ ಆಗಿರಬೇಕು ಅಂದರೆ ಇದೊಂದು ಎಕ್ಸಲೆಂಟ್ ಆಪ್ಷನ್ನು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಮೊದಲು ನಾವು ಈ ಫ್ರೈಡ್ ರೈಸ್ ಸಿಂಪಲ್ಲಾಗಿ ಮಾಡೋವಂಥ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೋಸ್ಕರ ಬಾಣಲಿನಲ್ಲಿ 1 ಕ್ಯೂಬಷ್ಟು ಬೆಣ್ಣೆ ಹಾಕಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈ ಬೆಣ್ಣೆಯಲ್ಲಿ ಈ ಬೆಳ್ಳುಳ್ಳಿನ ಕಂದು ಬಣ್ಣ ಬರುವಾಗ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಒಂದು ಸಾರಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ನಾವು ತರಕಾರಿಗಳನ್ನ ಸೇರಿಸಬೇಕಾಗುತ್ತೆ. ಇವತ್ತು ನಾನು ಹಾಕ್ತಿರೋದು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ಮು. ಏನೇ ತರಕಾರಿ ಹಾಕಿದರೂ ನೀವು ಸಣ್ಣದಾಗಿ ಕತ್ತಿಸ್ಕೊಂಡು ಸೇರಿಸ್ಕೊಳ್ಳಿ. ಕ್ಯಾರೆಟು ಸ್ವಲ್ಪ ಬೇಯೋದಕ್ಕೆ ಟೈಮ್ ಆಗುತ್ತೆ ಅಂತ ಮೊದಲು ಕ್ಯಾರೆಟ್ನ ಹಾಕ್ಕೊಂಡು ಅದನ್ನ ಒಂದು 30 ಸೆಕೆಂಡ್ ರೋಸ್ಟ್ ಮಾಡಿದ್ಮೇಲೆ ಕ್ಯಾಪ್ಸಿಕಮನ್ನು ಹಾಕಿ ಈ ಹಂತದಲ್ಲಿ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತೀನಿ ತರಕಾರಿಗೆ ಸೇರಿಕೊಳ್ಳಿ ಅಂತ. ಇವಾಗ ಮೊದಲೇ ಬೇಯಿಸಿಟ್ಕೊಟ್ರ ಅಂತ 1 ಕಪ್ಪಿನಷ್ಟು ಬಾಸ್ಮತಿ ಅನ್ನನ ಸೇರಿಸ್ತಾ ಇದ್ದೀನಿ. ಬಾಸ್ಮತಿ ಅನ್ನ ಬೇಯಿಸಬೇಕಾದ್ರೆ ಅದಕ್ಕೆ ಉಪ್ಪು, ನಿಂಬೆಹಣ್ಣಿನ ರಸ ಹಾಗೆ ಗರಂ ಮಸಾಲನ ಸೇರಿಸಿ ಬೇಯಿಸೋದ್ರಿಂದ ಬಾಸ್ಮತಿ ಅನ್ನದಲ್ಲೇ ಫ್ಲೇವರ್ ಚೆನ್ನಾಗಿ ಇಳ್ಕೊಂಡಿದೆ. ಅನ್ನ ಹಾಕಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರಕಾರಿ, ಬೆಳ್ಳುಳ್ಳಿ, ಆ ಮೆಣಸಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಲಾಸ್ಟಿಗೆ ನಾನು 1 ಕ್ಯೂಬಷ್ಟು ಬೆಣ್ಣೆನ ಮೇಲೆ ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಫ್ಲೇಮನ್ನು ಆಫ್ ಮಾಡಲೇ ಇಟ್ಕೊಂಡಿದ್ದೀನಿ. ಈಗ ಅನ್ನದಲ್ಲಿ ಬಿಸಿ ಇರುತ್ತೆ ನೋಡಿ, ಅದರಲ್ಲೇ ಈ ಬೆಣ್ಣೆ ಕರಗಬೇಕು. ಇದಕ್ಕೆ ನಾನಿವತ್ತು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಮಾತ್ರ ಸೇರಿಸಿದ್ದೀನಿ. ಬೇಕು ಅಂತಂದರೆ ನೀವು ಬಟಾಣಿಗೆ ಸೇರಿಸ್ಬೋದು, ಎಲೆಕೋಸನ್ನು ಸೇರಿಸ್ಬೋದು, ಹೂಕೋಸನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸಹ ಸೇರಿಸ್ಬೋದು. ಇವತ್ತು ಮಿನಿಮಮ್ ತರಕಾರಿನ ಸೇರಿಸಿದ್ದೀನಿ. ನಿಮ್ಗೆ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು, ಈರುಳ್ಳಿನೂ ಸಹ ಸೇರಿಸ್ಕೋಬೋದು. ಇವಾಗ ನೋಡಿದರೆ ಸಿಂಪಲ್ಲಾಗಿ ಮಾಡೋವಂಥ ಫ್ರೈಡ್ ರೈಸು ಅಥವಾ ನೀವು ಏನಾದರೂ ಕರಿಬೋದು, ಆ ರೀತಿಯ ಅನ್ನ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಪನ್ನೀರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಈ ಪನ್ನೀರ್ ಫ್ರೈಗೆ ನಮಗೆ ಗಟ್ಟಿ ಮೊಸರು ಬೇಕಾಗುತ್ತೆ. ಹಾಗಾಗಿ ಮೊಸರನ್ನ ಜಾಳಿನಲ್ಲಿ ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಎಕ್ಸ್ಟ್ರಾ ನೀರೆಲ್ಲ ಹೋಗುತ್ತೆ. ಆ ಗಟ್ಟಿ ಮೊಸರಿಗೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರದ ಪುಡಿ, ಹಾಗೆಯೇ ಕಡಲೆ ಹಿಟ್ಟು, ಜೀರಿಗೆ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ. 1 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕಷ್ಟೇ. ಇವಾಗ ಪನ್ನೀರ್ನ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥಿಕ್ನೆಸ್ಸಲ್ಲಿ ನಿಮಗೆ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು. ಮೊದಲು ಈ ಪನ್ನೀರ್ ಪೀಸಸ್ನ ಆ ಪೇಸ್ಟ್ನಲ್ಲಿ ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ಹಾಗೇ ಬಿಡೋಣ. ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಈ ಪನ್ನೀರು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಆ ಉಪ್ಪು, ಖಾರ, ಮಸಾಲೆ ಎಲ್ಲ ಹೀರ್ಕೊಂಡು ನಾವು ಫ್ರೈ ಮಾಡಿದಾಗ ಎಕ್ಸಲೆಂಟ್ ಟೇಸ್ಟ್ ಬರುತ್ತೆ. ಇದಕ್ಕೆ ಗಟ್ಟಿ ಮೊಸರು ಹಾಕಿರೋದ್ರಿಂದ ಆ ಹುಳಿ ಟೇಸ್ಟ್ ಅದರಲ್ಲೇ ಬರುತ್ತೆ. ಬೇಕು ಅಂದರೆ ನೀವು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನೋ ಅಥವಾ ಆಮ್ಚೂರು ಪುಡಿನೂ ಸೇರಿಸ್ಕೋಬಹುದು. ಇವಾಗ ಅದೊಂದು 10ರಿಂದ 15 ನಿಮಿಷ ಹಾಗೇ ಬಿಟ್ಟಿದ್ದೀನಿ. ಒಂದು 20 ನಿಮಿಷದವರೆಗೂ ಇಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈ ಸೈಡ್ನಲ್ಲಿ ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ರೆಡಿ ಮಾಡ್ಕೊಂಡಂಥ ಮ್ಯಾರಿನೇಟ್ ಆಗಿರೋಂಥ ಪನ್ನೀರ್ ಪೀಸಸ್ನ ಈ ತವಾ ಮೇಲೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ನಾವು ಎಲ್ಲ ಸೈಡ್ನಲ್ಲೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. 2 ಸೈಡು ರೋಸ್ಟ್ ಆದಮೇಲೆ ಇದನ್ನ ಸೈಡ್ನಲ್ಲಿ ಇಟ್ಟು ಸಹ ರೋಸ್ಟ್ ಮಾಡಬೇಕು. ಆವಾಗಲೇ ಈ ಪನ್ನೀರ್ ಫ್ರೈ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿದರೆ ಸಿಂಪಲ್ಲಾಗಿ ಮಾಡುವಂಥ ಪನ್ನೀರ್ ಫ್ರೈ ರೆಡಿಯಾಗಿದೆ. ಇದು ಫ್ರೈಡ್ ರೈಸ್ ಜೊತೆ ಚಪಾತಿಗೆ ರೋಲ್ ಮಾಡಿ ಕೊಡ್ಬೋದು, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸುಮ್ಮನೆ ತಿನ್ಬೋದು. ನೆಕ್ಸ್ಟ್ ನಾವು ಪಾಸ್ತಾ ಸಾಸ್ ಮಾಡೋದು ಹೇಗೆ ಅಂತ ನೋಡೋಣ. ಪಾಸ್ತಾ ಸಾಸ್ ಅಂದರೆ ಮಕ್ಕಳಿಗೆ ಇಷ್ಟ ಆಗಲ್ವಾ? ಇದನ್ನು ರೈಸ್ ಜೊತೆ ಕೊಟ್ಟರೆ ಖಂಡಿತವಾಗ್ಲೂ ರೈಸ್ ಖಾಲಿಯಾಗಿ ಬರುತ್ತೆ. ಆ ಪಾಸ್ತಾ ಸಾಸ್ ಮಾಡೋದಕ್ಕೋಸ್ಕರ ಒಂದು ಪ್ಯಾನಿಗೆ 1 ಕ್ಯೂಬಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ 1 ಟೇಬಲ್ ಸ್ಪೂನಷ್ಟು ಮೈದಾನ ಬೆಣ್ಣೆನಲ್ಲಿ ನಾನು ಈ ರೀತಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ರೆಡ್ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮತ್ತೆ 1 ಕ್ಯೂಬಷ್ಟು ಬೆಣ್ಣೆನ ಹಾಕ್ಕೊಂಡು ಅದನ್ನೆಲ್ಲನೂ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ಸ್ಟೇಜಿನಲ್ಲಿ ನಾನು ಒಂದು 200 ml ಅಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಜೊತೆಗೇ 1 ಸ್ಲೈಸಷ್ಟು ಚೀಸನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೀಸನ್ನು ಕ್ಯೂಬ್ ಆದರೂ ಹಾಕ್ಬೋದು ಅಥವಾ ಈ ರೀತಿ ಸ್ಲೈಸ್ ಆದರೂ ಸೇರಿಸ್ಕೋಬೋದು. ಚೀಸು ಚೆನ್ನಾಗಿ ಕರಗಿದೆ ಅಂದಾಗ ಫ್ಲೇಮನ್ನ ಆಫ್ ಮಾಡಿಬಿಟ್ಟು ಲಾಸ್ಟಿಗೆ ನಾನು ಉಪ್ಪಿನ ಪುಡಿನ ಹಾಕಿ ಮಿಕ್ಸ್ ಮಾಡಿದರೆ ಪಾಸ್ತಾ ಸಾಸು ರೆಡಿ. ಮಕ್ಕಳಿಗೆ ಇಷ್ಟ ಆಗೋವಂಥ ಪಾಸ್ತಾ ಸಾಸು, ಹಾಗೆಯೇ ಸಿಂಪಲ್ಲಾಗಿ ಮಾಡಿರೋಂಥ ಫ್ರೈಡ್ ರೈಸು, ಪನ್ನೀರ್ ಫ್ರೈ A1 ಕಾಂಬಿನೇಷನ್ನು. ಇದನ್ನು ಯಾವ ಮಕ್ಕಳು ಬೇಡ ಅಂತ ಹೇಳೋದೇ ಇಲ್ಲ. ಈ ವೀಕೆಂಡಿಗೆ ಸಿಂಪಲ್ಲಾಗಿರಬೇಕು, ಸ್ಪೆಷಲ್ ಆಗಿರಬೇಕು ಅಂದರೆ ಈ ಕಾಂಬೋ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.